ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಲಂಗದಲ್ಲಿ ಓಲ್ಡ್ ಸ್ಯಾರಿಯಲ್ಲಿ ಒಂದು ಮಗುಗೆ ಫ್ರಾಕು ಇಲ್ಲ ಗೌನು ಏನಾದರೂ ಅನ್ಕೋಬೋದು, ಆ ಥರ ಹೊಲಿಯೋಣ ಅಂತ. ಅವರೇನು ಇದೇ ಡಿಸೈನ್ ಅಂತ ಹೇಳಿಲ್ಲ, ಮತ್ತು ನೀವು ಚೆನ್ನಾಗಿ ಹೊಲ್ಕೊಡಿ, ಒಂದು ಸೀರೆ ಎಷ್ಟಾಗುತ್ತೆ ಅಷ್ಟು ಹೊಲಿದೆ ಅಂತ ಹೇಳಿದ್ದಾರೆ. ನಾನು ಒಂದು ಫ್ರಾಕ್ ಥರ ಹೊಲಿಯೋಣ, ಒಂದು ಗೌನ್ ಥರ ಹೊಲ್ಬಿಟ್ಟು ಮೇಲ್ಗಡೆ ಬ್ಲೌಸ್ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೆಂಡಿಂಗಲ್ಲಿ ಇತ್ತು ಅದು. ಆ್ಯಕ್ಚುಲಿ ಒಂಥರ ಕಟ್ ವರ್ಕ್ ಡಿಸೈನ್ ಬಂದಿತ್ತು. ಅದ್ರ ಕಟ್ ವರ್ಕ್ ಏನು ಜಾಸ್ತಿ ಮಾಡಲ್ಲ, ಇಲ್ಲ ರೌಂಡ್ ಶೇಪ್ ಕೊಟ್ಟು, ಇಲ್ಲಾಂದರೆ ನೋಡೋಣ ಯಾವ ಥರ ಒಂಥರ ಕಟ್ ವರ್ಕ್ ಮಗುಗಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ. ನೋಡೋಣ, ಮಾಡೋಣ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇದನ್ನು. ಇದು ಸೀರೆ ಓಲ್ಡ್ ಸ್ಯಾರಿ, ಅಂದರೆ ಒಂದೇ ಕಲರ್ ಇದೆ, ಬಾರ್ಡರ್ ಮಾತ್ರ ಈ ಥರ ಇದೆ, ಇಷ್ಟೇ. ಇದು ಸೆರಗು ಇಷ್ಟು ಬಂದಿದೆ. ಇದರಲ್ಲಿ ಬ್ಲೌಸ್ ಹೊಲಿಯೋಣ. ಇದರಲ್ಲಿ ಮಾಮೂಲಿ ಗೌನ್ ಥರ ಹೊಲಿದ್ಬಿಟ್ಟು ಇದು ಮೇಲೆ ಕೋಟ್ ಥರ ಹೊಲಿಯೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಬನ್ನಿ ಹೊಲಿಯೋಣ. ಇದು ಎಕ್ಸ್ಟ್ರಾ ಇನ್ನು ಉಳಿದಿರೋದು ಇದು ಏನಾದರೂ ಫ್ರಾಕೋ ಏನಾದರೂ ಒಟ್ಟು 2 ಹೊಲಿರಿ, ಎಷ್ಟಾಗುತ್ತೆ ಅಷ್ಟು ಹೊಲಿರಿ, ಚೆನ್ನಾಗಿ ಹೊಲ್ಕೊಡೇನಿದ್ದಾರೆ. ಸದ್ಯಕ್ಕೆ ಒಂದು ಹೊಲಿಯೋಣ ಬನ್ನಿ. ಫಸ್ಟ್ಗೆ ನಾನು ಇದು 2.5 ಮೀಟ್ರ್ ತೊಗೊಂಡಿದ್ದೀನಿ. ಇದ್ರ ಸ್ವಲ್ಪ ಇದು ಕ್ರಾಸ್ ಇರೋದೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಇದು ಬಂದ್ಬಿಟ್ಟು ಮೇಲ್ಗಡೆಗೆ ಬ್ಲೌಸ್ ಬರುತ್ತಲ್ಲ ಅದಕ್ಕೆ. ಆಮೇಲೆ ಇಷ್ಟು ಉದ್ದ ಬೇಕಾಗಿಲ್ಲ ಅವ್ರಿಗೆ, ತೆಗೆದು ಬಿಡೋಣ. ಒಂದು ಸಮ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಇದು ಇಲ್ಲಿ ಬಾರ್ಡ್ರ್ ಇದೆಯಲ್ಲ, ಅದಕ್ಕೋಸ್ಕರ ಹಿಂಗೆ ಕಟ್ ಮಾಡ್ಬೇಕು, ಇಲ್ಲ ಅರಿಯೋಕ್ಕಾಗಲ್ಲ. ಇಲ್ಲ ಅರಿದ್ರೂ ನೋಡಿ ಇಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ, ಮತ್ತೆ ಅಲ್ಲಿಂದ ಕಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅರಿಯೋದು ಬೇಡ, ಕಟ್ಟಿಂಗೇ ಮಾಡಿಬಿಡೋಣ ಅಂತ. ಈ ಬಾರ್ಡ್ರ್ ಇದೆಯಲ್ಲ ಅದಕ್ಕೋಸ್ಕರ ನಾವು ಕಟಿಂಗ್ ಮಾಡೋಕ್ಕೆ, ಇದು ಅರಿಯೋಕ್ಕಾಗಲ್ಲ, ಹಾಗೆ ಕಟ್ ಮಾಡಬೇಕು. ಇದಿಲ್ಲ ಅಂದಿದ್ರೆ ಅರ್ದು ಬಿಡ್ಬೋದಾಗಿತ್ತು, ಒಂದೇ ಸಮನಾಗಿ ಬರ್ತಿತ್ತು. ಓಕೆನಾ? ಇದು ಇಷ್ಟ ಆಯಿತು. ಇದರಲ್ಲಿ ಉದ್ದ ಇಷ್ಟೊಂದು ಬೇಕಾಗಿಲ್ಲ, ಆದರೂ ಚಿಕ್ಕದು ಪಾಪು, ಒಂದು 5-6 ವರ್ಷ ಅನ್ಕೋತೀನಿ. ಆದ್ರೂ ಸ್ವಲ್ಪ ಕೆಳಗಡೆ ಫೋಲ್ಡ್ ಮಾಡೋಣ, ಒಂದೇ ಸಲ ಹಾಕ್ಕೊಂಡು ಅರ್ಧಾಕ್ಬಿಡೋ ಥರ ಇರೋದು ಬೇಡ. ಬೇಕು ಅಂದರೆ ಬಿಚ್ಕೊಳ್ಳೋ ಥರ ಮಾಡೋಣ ಅಂತ ಸ್ವಲ್ಪ ಬಿಟ್ಬಿಟ್ಟೆ ಕಟ್ ಮಾಡ್ತೀನಿ. ನೋಡೋಣ, ಅಂದರೆ ಫೋಲ್ಡ್ ಮಾಡಿಬಿಟ್ರೆ ಬೇಕು ಅಂದಾಗ ಬಿಚ್ಕೋಬೋದು. ಒಂದು ಸ್ವಲ್ಪ ಒಂದು 5 ಇಂಚ್ ಬಿಟ್ಟರೆ, ಇವಾಗ ಮಕ್ಕಳು ಚಿಕ್ಕ ಮಕ್ಕಳಾದರೆ ಬೇಗ ಬೆಳೆದು ಬಿಡ್ತಾರೆ. ಹಾಗಾಗಿ ಆಮೇಲೆ ಹೊಲ್ಸಿನೂ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಕೆಲವರು ಲಂಗ ಬ್ಲೌಸ್ನ ಚಿಕ್ಕ ಮಕ್ಕಳು ಹೊಲ್ಸೋಕೆ ಇಷ್ಟಪಡಲ್ಲ, ಯಾಕಂದರೆ ಬೇಗ ಬೆಳೆದು ಬಿಡ್ತಾರೆ, ಚಿಕ್ಕದಾಗ್ಬಿಡುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಹೊಲ್ಸಿರ್ತೀವಿ, ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂಚೂರು ದೊಡ್ಡವರಾದ್ಮೇಲೆ ಹೊಲಿಸ್ತಾರೆ. ಒಂದು 10-12 ವರ್ಷ ಆದಮೇಲೆ ಹೊಲ್ಸ್ಕೊತಾರೆ, ಯಾಕೆಂದರೆ ಅದು ಇನ್ನೂ ಸ್ವಲ್ಪ ಉದ್ದ ಬೆಳೆದ್ರೂ ನಡೆಯುತ್ತೆ ಅಂತ. ಓಕೆನಾ? ಹಾಗಾಗಿ ಇದು ಇವಾಗ ಫೋಲ್ಡ್ ಮಾಡ್ಕೊತೀನಿ. ನಾನೊಂದು 2.5 ಮೀಟ್ರ್ ತೊಗೊಂಡಿದ್ದೀನಿ. ಇದಿಷ್ಟು ತಗೊಂಡು ಸಣ್ಣದಾಗಿ ಫ್ರಿಲ್ ಕೊಟ್ಟು ಇಡೋಣ ಆದಷ್ಟು ಅಂತ ಅಂದ್ಬಿಟ್ಟು, ಚೆನ್ನಾಗಿ ಫ್ರಿಲ್ ಕೊಟ್ಟು ಹೊಲಿಯೋಣ ಅಂತಲೇ ಇಷ್ಟು ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಕೊಡ್ತೀವಿ ಫ್ರಿಲ್ಲು ಅಂದರೆ ಕೊಡ್ಬೋದು, ತೊಂದರೆ ಏನಿಲ್ಲ. ಇನ್ನೂ ಚಿಕ್ಕದಾಗಿ ಕೊಡ್ತೀನಿ ಅಂದರೂ ಕೊಡ್ಬೋದು. ನಾನು ಸಾಕು ಇಷ್ಟು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಫ್ರಾಕು, ಟಾಪು ಆ ಥರ ಏನಾದರೂ ಮಾಡೋಣ. ಫಸ್ಟ್ ಇವಾಗ ಇದೊಂದು ರೆಡಿ ಮಾಡೋಣ. ಓಕೆನಾ? ಈ ರೀತಿ ಇಟ್ಕೊಂಡು ಇವಾಗ ಇದು ಲಂಗ ಉದ್ದ ಬಂದ್ಬಿಟ್ಟು ನಮಗೆ 40 ಬರುತ್ತೆ. ಮೇಲ್ಗಡೆ ಬ್ಲೌಸ್ಗೆ 12 ಇಂಚ್ ಹೋಗುತ್ತೆ. 40 ಅಂದರೆ ನಾನು 50 ಇಂಚ್ ಇಟ್ಕೊತೀನಿ. ಒಂದು 10 ಇಂಚು ಫೋಲ್ಡ್ ಮಾಡ್ತೀನಿ. ಓಕೆನಾ? 50 ಇಂಚ್ಗೆ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಒಂದು 5 ಇಂಚ್ ಫೋಲ್ಡ್ ಮಾಡಿದ್ರೆ ಡಬಲ್ ಫೋಲ್ಡ್ ಬರುತ್ತೆ. 5 ಇಂಚ್ ಫೋಲ್ಡ್ ಮಾಡಿದ್ರೆ ನಮ್ಗೆ 10 ಇಂಚು ಫೋಲ್ಡಿಂಗ್ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿದಾಗ ಹಿಂಗೆ, ಇವಾಗ ನೋಡಿ ಇಲ್ಲಿ 5 ಇಂಚ್ ಮಾಡಿದ್ರೆ 10 ಇಂಚ್ ಲೆಕ್ಕ ಬರುತ್ತೆ. ಅವಾಗ ನಾವು ಬೇಕು ಅಂದಾಗ ಬಿಚ್ಕೋಬೋದು. ಓಕೆನಾ? ಇಲ್ಲಿ ಮಧ್ಯದಲ್ಲಿ ಹಿಡಿದುಬಿಟ್ರೆ ಇಲ್ಲಿ ಬರೋ ಥರ ಚೆನ್ನಾಗಿರುತ್ತೆ. ಹಂಗಾಗಿ 50 ಇಂಚ್ಗೆ ಇಟ್ಕೊತೀನಿ. ನನಗೆ ಸ್ಟಿಚಿಂಗ್ ಮಾಡಿದಾಗ ಅದು ಎಷ್ಟು ಇಲ್ಲ 38 ಅಂದರೆ 40 ಇಡ್ತೀನಿ. 40 ಇಟ್ಟರೆ ಇನ್ನು ಉಳಿದಿದ್ದನ್ನು ನಾವು ಇದು ಮಾಡ್ಕೋಬೋದು. ಓಕೆನಾ? 40 ಇಡ್ತೀನಿ. 40ಕ್ಕಿಂತ ಏನು ಬೇಡ ಜಾಸ್ತಿ. ಮಾಮೂಲಿ 40ರಲ್ಲಿ ನಮಗೆ ಬ್ಲೌಸ್ ಒಂದು 12 ಇಂಚ್ ಹೋಗುತ್ತೆ. ಆ 12 ಇಂಚಿನ ಬೇಕಂದರೆ ನಾವಿಲ್ಲಿ ಹೋಗುತ್ತೆ ನೋಡಿ. ಇದು 12 ಇಂಚು ಬಿಟ್ಬಿಡ್ತೀನಿ. 12 ಇಂಚು ಇಲ್ಲಿಂದ ನಮ್ಗೆ ಇಷ್ಟು ಬೇಕು. 40 ಅಂದರೆ ಇಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿಂದ ಬೇಕಾದ್ರೆ ಒಂದು 10 ಇಂಚು ಇಲ್ಲ 5 ಇಂಚು ತೊಗೋಬೋದು. 10 ಇಂಚು ಅಂದರೆ ಇಲ್ಲಿಗೆ ಬರುತ್ತೆ. ಓಕೆ, 10 ಇಂಚು ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಎಲ್ಲ ಹೋಗಿ ಒಂದು 8 ಇಂಚ್ ಬರುತ್ತೆ ಎಕ್ಸ್ಟ್ರಾ. ಓಕೆನಾ? ಈ ಥರ ಇದೆ. ಇದು ಕಟ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಏನಕ್ಕಾದರೂ ಸೈಡ್ಗೆ ಸ್ಲೀವ್ಸ್ಗೆ ಆ ಥರ ಯೂಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ? ಇದು ಲಂಗಕ್ಕೆ ಇದೇನಿಲ್ಲ, ಇದಕ್ಕೆ ಲೈನಿಂಗ್ ಕೊಡ್ತಾ ಇಲ್ಲ. ಆಮೇಲೆ ಚಿಕ್ಕದಲ್ಲ ಮಗು, ಇಷ್ಟು ಒಂದು ಬೇಡ ಅನ್ನಿಸ್ತು, ವೆಯ್ಟ್ ಆಗಿಬಿಡುತ್ತೆ. ಆಮೇಲೆ ಇದೇನು ಚುಚ್ಚೋದಿಲ್ಲ, ಪ್ಲೇನ್ ಇದೆ, ಅದಕ್ಕೋಸ್ಕರ ಲೈನಿಂಗ್ ಬೇಡ ಅಂದ್ಬಿಟ್ಟು ನಾನೇ ಅವಾಯ್ಡ್ ಮಾಡಿದ್ದೀನಿ. ಸೈಡ್ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಇದು ಮಾಮೂಲಿ ಇದು ಬ್ಲೌಸ್ ಹೊಲಿಯೋಕ್ಕೆ. ಇದಕ್ಕೆ ಮೇಲ್ಗಡೆ ಒಂದು ಬ್ಲೌಸ್ ಬರುತ್ತೆ. ಬ್ಲೌಸ್ ಅಲ್ಲ, ಗೌನ್ಗೆ ಅಟ್ಯಾಚ್ ಆಗುತ್ತೆ. ಇದು ಎಕ್ಸ್ಟ್ರಾ ಬ್ಲೌಸ್ ಸಪ್ರೇಟಾಗಿ ಹೊಲಿಯೋದು. ಈ ಗೌನ್ಗೆ ಇದು ಪ್ಯಾಚ್ ಆಗುತ್ತೆ, ಇದು ಹೊಲಿಬೋದು, ಆದರೆ ಪ್ಯಾಚ್ ಆಗುತ್ತೆ, ಬೇಡ. ಇದನ್ನ ಸ್ಲೀವ್ಸ್ಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೋತೀನಿ, ಜಾಸ್ತಿ ಬೇಡ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕಟ್ ಮಾಡ್ಕೊತೀನಿ. ಇಲ್ಲಿ ಅಳತೆ ಬರ್ಕೊಂಡಿದ್ದೀನಿ.
ಉದ್ದ 12 ಇಂಚ್ ಬೇಕು ನಮಗೆ. ಅಗಲ ಬಂದ್ಬಿಟ್ಟು ಒಂದು 25 ಇಂಚ್ ಬೇಕು. ಓಕೆನಾ, 25 ಇಂಚಿಗೆ ಮಾಡ್ಕೊಳ್ಳೋಣ. 25 ಇಂಚ್ ಬೇಡ, 25 ಇಂಚಲ್ಲಿ 2 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 12 ಇಂಚು, 1-2 ಇಂಚ್ ಎಕ್ಸ್ಟ್ರಾ ಅಂದರೆ ಅದೇ ಬರುತ್ತೆ 15 ಇಂಚು. ಇಷ್ಟು ತಗೋಬೇಕು. ಓಕೆನಾ, ಇಷ್ಟು ತಗೊಂಡು ಇದರಲ್ಲಿ ಉಳಿದಿದ್ದನ್ನ ನಾವು ಸ್ಲೀವ್ಸ್ಗೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆನಾ, ನಾನು 15 ಇಂಚು ತೊಗೊಂಡಿದ್ದೀನಿ. ಓಕೆನಾ, ಅಂದರೆ 2 ಇಂಚು ಸ್ಟಿಚ್ಚಿಂಗಿಗೆ ಸೇರಿಸಿ ತೊಗೊಂಡಿದ್ದೀನಿ. ಇದು ಉದ್ದ ಇಷ್ಟು ಬೇಕಾಗಲ್ಲ. ಮಾಡೋದು ಫೋಲ್ಡ್ ಮಾಡಿ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಆ ಕಡೆದು ಉಳಿಸ್ಕೊಳ್ಳೋಣ. ಸೈಡ್ ಬಿಟ್ಬಿಡ್ತೀನಿ. ಇದರಲ್ಲಿ ಅದೇ ಹೇಳಿದಂಗೆ ಒಂದು ಫ್ರಾಕು ಏನಾದರೂ ರೆಡಿ ಮಾಡೋಣ ಅಂತ. ಇವಾಗ ಇದು ತಗೊಳ್ಳೋಣ. ನಾನು ಇದನ್ನು ಕೆಳಗಡೆ ಕೊಡಲ್ಲ, ಮೇಲ್ಗಡೆಗೆ ಕೊಡ್ತೀನಿ. ಈ ಥರ ಪಟ್ಟಿ ಥರ ಬರಲಿ ಅಂತಲೇ ಮೇಲ್ಗಡೆಗೆ ಕೊಡೋಣ ಅಂತ. ಇಲ್ಲ ಕೆಳಗಡೆ ಕೊಟ್ಟರು ನಡೆಯುತ್ತೆ, ಇಲ್ಲಿ ಕೆಳಗಡೆ ಕೊಟ್ಟರು ನಡೆಯುತ್ತೆ, ಇಲ್ಲಿ ಮೇಲ್ಗಡೆ ಕೊಟ್ಟರೆ ಪಟ್ಟಿ ಥರ ಬರುತ್ತೆ. ಇಲ್ಲಿ ಈ ಕಡೆ ನೆಕ್ ಬರುತ್ತೆ, ಈ ಕಡೆ ಸ್ಲೀವ್ಸ್ ಹೋಗುತ್ತೆ, ಈ ಕಡೆ ಹಿಂಗೆ ಪಟ್ಟಿ ಥರ ಸ್ಟಿಚ್ ಮಾಡಿದೆ ಇಲ್ಲಿ ಬಾರ್ಡರ್ ಥರ ಕಾಣಿಸುತ್ತೆ. ಯಾಕೆಂದರೆ ಇದು ಪ್ಲೇನು ಹಾಕೋಬೋದು, ಮೇಲೆ ಕೋಟ್ ಹಾಕೋದು. ಇಲ್ಲ ಇಲ್ಲಿಗೆ ಕೊಟ್ಟರೆ ಮಾಮೂಲಿ ಹೊಟ್ಟೆ ಹತ್ರ ಬರುತ್ತೆ. ಇದು ಈ ಡಿಸೈನು ಹಿಂಗೆ ಇಟ್ಕೊಂಡ್ರೆ, ಇಟ್ಕೊಂಡ್ರೆ ಇಲ್ಲಿ ಮಾಮೂಲಿ ಲಂಗ ಅಟ್ಯಾಚ್ ಮಾಡ್ತೀವಿ, ಇಲ್ಲಿ ಬರುತ್ತೆ ಬಾರ್ಡ್ರ್. ಓಕೆನಾ, ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇದು ಡಿಸೈನ್ ಅಂದರೆ 2 ಕಡೆನೂ ಬಾರ್ಡ್ರ್ ಎಲ್ಲ ಒಂದು ಕಡೆ ಇರೋದ್ರಿಂದ ಇಲ್ಲ ಸ್ಲೀವ್ಸ್ಗಾದ್ರೂ ಇಟ್ಕೋಬೋದು, ಇಲ್ಲಿಗಾದ್ರೂ ಇಟ್ಕೋಬೋದು. ಓಕೆನಾ, ಇದ್ರಲ್ಲಿ ಉಳಿದ್ರೆ ಬೇಕಾದ್ರೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ತೀನಿ. ಇಲ್ಲ ಇದರಲ್ಲೆಲ್ಲ ಪೀಸ್ ಉಳಿದ್ರೆ ಸ್ಲೀವ್ಸ್ಗೆ, ಅಂದರೆ ಇದು ಪ್ಲೇನ್ ಹಾಕ್ಕೊಂಡ್ರೆ, ಈಗ ಮೇಲ್ಗಡೆ ಕೋಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಲಿ ಅಂತ ನನಗೆ ಐಡಿಯಾ. ಓಕೆನಾ, ಈ ಥರ ಇರಲಿ. ಇವಾಗ ಇದಿಷ್ಟು ಬಂದ್ಬಿಟ್ಟು 12 ಇಂಚ್ ಬೇಕು. ಇದು 12 ಇಂಚ್ ತಗೋಬೇಕು. ಕೋಟ್ ಬಂದ್ಬಿಟ್ಟು ಇದಕ್ಕಿಂತ 1 ಇಂಚ್ ಇಲ್ಲ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಯಾಕಂದ್ರೆ ಇದಕ್ಕೂ ಸ್ಟಿಚಿಂಗ್ ಆಗಿರೋದು ಕಾಣಬಾರ್ದಲ್ಲ, ಅದಕ್ಕೆ 1-2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಇದರಿಂದ ಇದು ಕೆಳಕ್ಕೆ ಬರುತ್ತೆ ಕೋಟ್. ಅವಾಗ ಇದು ಒಳಗಡೆಗೆ ಹೋಗುತ್ತೆ. ಓಕೆನಾ, ಇದು 12 ಇಂಚು. ಇಲ್ಲಿ ಸ್ಟಿಚಿಂಗ್ಗೆ ಒಂದು ಮಾರ್ಕ್ ಇದೆಯಲ್ಲ, ಇಲ್ಲಿ ಬಿಟ್ಬಿಟ್ಟು ತಗೊಳ್ಳೋಣ. ಈ ರೀತಿ ಇಲ್ಲಿ ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಮಾಡಿಕೊಂಡು ಮತ್ತೆ ನಮ್ಗೆ ಇಲ್ಲಿನೂ 12 ಇಂಚು ಸ್ಟಿಚಿಂಗ್ ಬಿಟ್ಟು 12.5 ಮಾಡಿಕೊಂಡು ಮಾಮೂಲಿ ಇಲ್ಲಿನೂ ಇಲ್ಲಿ ಅಂದರೆ ಇಲ್ಲಿ ಲೈನಿಂಗ್ ಹಾಕ್ತೀವಲ್ಲ ಸಾಕು. ಸ್ವಲ್ಪ ಜಾಸ್ತಿ ಬಿಟ್ಟರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಹಂಗೆ ಇದು ಮಾಡ್ಕೋಬೋದು. ಈ ಕಡೆ ಬೇಕಾದ್ರೆ ಸ್ಲೀವ್ಸ್ಗೆ ಹಾಕ್ಕೋಬೋದು. ನಮಗೆ ರೆಡಿ ಬೇಕಾಗಿರೋದು ಇಲ್ಲಿಗೆ 12.5 ಇಷ್ಟಕ್ಕೆ ಬರಲಿ. ಓಕೆನಾ, ಇಲ್ಲಿಗೆ ಬರಲಿ. ಇಲ್ಲಿದೆ ಎಕ್ಸ್ಟ್ರಾ ಇದ್ದರೆ ಹಂಗೆ ಫೋಲ್ಡ್ ಮಾಡ್ಕೊಳಕ್ಕಾಗತ್ತೆ ಅಂತ. ಇದು ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಗೆ ಫೋಲ್ಡ್ ಮಾಡೋಣ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಇದು ಜಾಸ್ತಿ ಇದೆ ಬಟ್ಟೆ. ಇದು ಆ್ಯಕ್ಚುಲಿ ಮುಂದೆ ಬರುತ್ತಲ್ಲ, ಹಿಂಗೆ ಬರುತ್ತೆ. ಈ ಥರ ಇಟ್ಕೊಳ್ಳೋಣ. ಇಲ್ಲಾಂದರೆ ನೀವು ಲೈನಿಂಗ್ ಆದರೂ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಲೈನಿಂಗ್ ಕಟ್ ಮಾಡ್ತೀನಿ ಅಂದ್ರೂ ಓಕೆ. ನಾನು ಲೈನಿಂಗ್ ತಂದಿದ್ದೀನಿ ಒಂದು 2 ಸೆಕೆಂಡ್ಸು. ನೋಡೋಣ. ಈ ರೀತಿ ಓಪನ್ ಇರೋದು ಆ ಕಡೆ, ಕ್ಲೋಸ್ ಇರೋದು ನಮ್ಮ ಕಡೆ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಈಗ ಆಮೇಲೆ ಇದನ್ನು 12 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ಗೆ ಬೇಕಾದ್ರೆ ಇಲ್ಲೊಂದು ಮಾರ್ಕ್ ಹಾಕೊಂಬಿಡಿ. ಹಿಂಗೆ ಆಮೇಲೆ ಇದು ಕ್ರಾಸ್ ಆಗಿದ್ರೆ ಕಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಇದ್ದರೆ ಇದನ್ನು ಹೆಚ್ಚು ಕಮ್ಮಿ ಇರೋದನ್ನು ಕಟ್ ಮಾಡ್ಕೊಂಬಿಡಿ. ಇಲ್ಲಿಂದ ಮಾಮೂಲಿ 12 ಇಂಚಿಗೆ ತಗೋತೀನಿ. ಇಲ್ಲಿ ಮಾಮೂಲಿ ಒಂದು ಅರ್ಧ ಇಂಚ್ ಸ್ಟಿಚಿಂಗ್. ಓಕೆನಾ, ಇಷ್ಟು ಆಯಿತು. ಇದು ಬೇಕಾದರೆ ನೀವು ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕೆಂದರೆ ಚುಕ್ಕ ಚುಕ್ಕ ಅನ್ನೋರಾದರೆ ಸ್ಲೀವ್ಸ್ಗೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಮಕ್ಳಿಗೆ ಸ್ಲೀವ್ಸ್ಗೂ ಹಾಕಿದ್ರೇ ಒಳ್ಳೇದು. ದೊಡ್ಡವರಾದರೆ ಹಾಕೋಬೋದು, ಮಕ್ಕಳು ಪಾಪ ಚುಚ್ಚುತ್ತಲ್ವ, ಲೈನಿಂಗ್ ಹಾಕ್ಲೇಬೇಕಾಗುತ್ತೆ. ಇದಿಷ್ಟು ಆಯಿತು. ಈಗ ಇಲ್ಲಿ ಬಂದ್ಬಿಟ್ಟು ಇದು 2 ಇಂಚ್ ತೊಗೋತೀನಿ ನೆಕ್ಕು. ಇಲ್ಲಿ ಬಂದ್ಬಿಟ್ಟು ಒಂಚೂರು ಒಂದು 2.5 ಇಂಚ್ ತೊಗೋತೀನಿ. ಮಕ್ಕಳಲ್ವ ಸಕ್ಕ ಚಿಕ್ಕದಾಗ್ಬಿಟ್ರೆ ಪಟ್ಟಿ ಅಷ್ಟು ಇದಾಗಿರಲ್ಲ. ಒಂದು 2.5 ಇಂಚ್ ತೊಗೋತೀನಿ. ರೆಡಿ 2.5 ಇಂಚು, ಒಟ್ಟು 3 ಇಂಚ್ ತೊಗೋತೀನಿ. ಒಟ್ಟು ಟೋಟಲ್ಲು 5.5 ಇಂಚು. ಓಕೆನಾ? 5 ಕಾಲಿದೆ. 5 ಕಾಲಿದೆ. ಇಲ್ಲೂ 5 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಮತ್ತು ಇವಾಗ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 23 ಇದೆ. ಚಿಕ್ಕ ಹುಡುಗಿ ಪಾಪು ಅಲ್ವಾ, ಸ್ವಲ್ಪ ಹೆಚ್ಚು ಕಡಿಮೆ ಅದು ಅಷ್ಟೇ ಬರುತ್ತೆ. ಅದನ್ನ ಒಂಚೂರು ಕ್ರಾಸಾಗಿ ಇಟ್ಕೊಂಡ್ರೆ ಸಾಕು, ಏನು ತೊಂದರೆ ಇಲ್ಲ. 23 ಇದೆ. ನಾನು 1 ಇಂಚು ಲೂಸ್ ಇಕ್ತೀನಿ, 24 ಇರ್ತೀನಿ. ಓಕೆನಾ? 1 ಇಂಚು ಲೂಸ್ ಇಕ್ತಾ ಇದ್ದೀನಿ, 24 ಇರ್ತಾ ಇದ್ದೀನಿ. 24ನ ಈ ರೀತಿ ಫೋಲ್ಡ್ ಮಾಡಿ, ಇದು ಬಂದ್ಬಿಟ್ಟು 6 ಇಂಚ್ ಬಂತು. ಇಲ್ಲಿ 1 ಇಂಚು ಡಾಟ್ಗೆ ಮತ್ತು 2 ಇಂಚು ಸ್ಟಿಚಿಂಗಿಗೆ 2 ಇಂಚ್ ಬಿಡ್ತೀನಿ. ಇರಲಿ, ಅಕಸ್ಮಾತ್ ಮಗು ದೊಡ್ಡದಾದರೆ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಓಕೆನಾ? ಮತ್ತು ಇಲ್ಲಿಂದ ನೆಕ್ ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಒಂದು 4 ಇಂಚ್ ಸಾಕು, ಜಾಸ್ತಿ ಡೀಪ್ ಬೇಡ, 4 ಇಂಚ್ ಸಾಕು. ಮತ್ತು ಹಿಂದೆನೂ ಅಷ್ಟೇ, ನಿಮಗೆ ಡೀಪ್ ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಓಕೆನಾ? ನಾನು ಒಂದು ಆರ್ಟ್ ಶೇಪಲ್ಲೇ ಕೊಡ್ತೀನಿ ಈ ಥರ. ಓಕೆನಾ? ಇವಾಗ ಕೋಟನ್ನು ಸೇಮ್ ಇದೇ ಅಳತೆಯಲ್ಲೇ ಕಟ್ ಮಾಡ್ಕೋಬೇಕು. ಆದರೆ ಒಂದು ಸ್ವಲ್ಪ ಇಲ್ಲಿ ಚೇಂಜ್ ಬರುತ್ತೆ, ಹೇಳ್ತೀನಿ. ಅದು ಸ್ವಲ್ಪ ಈ ಥರ ಒಂದು ಬ್ರಾಡಲ್ಲಿ ಬಂದು ಇಲ್ಲಿ ಅಟ್ಯಾಚ್ ಮಾಡೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು 5 ಇಂಚ್ ಇಕ್ತೀನಿ, ಆರ್ಮಲ್ ರೌಂಡು 5 ಇಂಚು ಕಡೆಯಿಂದ ಮಾಡೋಣ. ಇದು ಅಷ್ಟೇ, ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ, ತೊಂದರೆ ಇಲ್ಲ. 6 ಇಂಚೆ ಇದೆ, ಇಲ್ಲೂ 6 ಇಂಚೆ ಇಟ್ಕೊಳ್ಳೋಣ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಇಲ್ಲ ಅಂದರೆ ಇದನ್ನು ನೀವು ಬೇಕಾದರೆ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ತೊಗೋತೀನಿ ಅಂದರೆ ಹಿಂಗೆ ತೊಗೋಬೇಕು. ಓಕೆನಾ? ಹಿಂಗೆ. ಇಲ್ಲ ಅಂದರೆ ಇಲ್ಲೊಂದು ಅರ್ಧ ಇಂಚು ಲೂಸ್ ಕೊಟ್ಕೊಳ್ಳಿ. ಮಕ್ಕಳಲ್ವಾ, ಲೂಸ್ ಇದ್ರೆ ಏನು ತೊಂದರೆ ಇಲ್ಲ, ಟೈಟ್ ಮಾಡ್ಕೋಬೋದು. ಓಕೆನಾ? ನಾನು 7 ಇಂಚ್ ಇಕ್ತೀನಿ, 7 ಇಂಚಿಗೆ ತಗೋತೀನಿ. ಓಕೆನಾ? ಹಿಂಗೆ ಬರಲಿ, ಹಿಂಗೆ ಬಂದು ಹಿಂಗೆ ಬರಲಿ, ಈ ಥರ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೂಸ್ ಇದ್ರೆ ಅಂತ ಮಕ್ಕಳಿಗೆ ಟೈಟಾಗಿ ಹಾಕ್ಕೊಡಲ್ಲ ಅಲ್ವಾ, ಒಂದು ಅರ್ಧ ಇಂಚು ಲೂಸ್ ಇಕ್ಕಿದ್ದೀನಿ. ಈ ರೀತಿ ಬರಲಿ. ನಾವಿಲ್ಲಿ ಓಪನ್ ಏನು ಬರೋಲ್ಲ, ಇಲ್ಲ ಅಟ್ಯಾಚ್ ಆಗಿಬಿಡುತ್ತಲ್ವ, ಹಾಗಾಗಿ ಇರೋದು. ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಇಲ್ಲಿ ಇದು ಕೊಟ್ಟಿದ್ದೀನಿ 1 ಇಂಚ್ ಎಕ್ಸ್ಟ್ರಾ. ಮತ್ತು ಕಟ್ ಮಾಡ್ಕೊಳ್ಳೋಣ. ಹಿಂದೆ ಬೇಕಾದರೆ ನಿಮಗೆ ಸ್ವಲ್ಪ ಡೀಪ್ ಇಟ್ಕೊಳ್ಳಿ, ಇಲ್ಲ ಅಂದರೂ ಅಂದರೆ ತಲೆ ನುಗ್ಬೇಕಲ್ಲ, ಒಂದು ಸ್ವಲ್ಪ ಡೀಪ್ ಇಟ್ಕೊಳ್ಳಿ, ನಡೆಯುತ್ತೆ. ಓಕೆನಾ? ಆಯಿತು. ಏನಾದ್ರು ನಿಮಗೆ ಸರಿಯುತ್ತೆ ಅನ್ನೋದಾದರೆ ಒಂದು ಪಿನ್ ಹಾಕ್ಕೊಳ್ಳಿ. ಸರಿಯುತ್ತೆ ಅನ್ನೋರು ಬಿಗಿನರ್ಸ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಸರಿಯುತ್ತೆ ಬಟ್ಟೆ ಆ ಕಡೆ ಈ ಕಡೆ. ಇಷ್ಟೇ. ಇದು ನೆಕ್ಕು. ಇಲ್ಲಿಂದ 2 ಪೀಸ್ ತೆಗೀರಿ, ಇದು ಮೇಲ್ಗಡೆದು. ಇದು ತೆಗೆದು ಶೇಪ್ ತೆಗೀರಿ. ಆಯಿತಾ? ಇಷ್ಟೇ. ಇಲ್ಲಿದ್ದು ಮಾರ್ಕ್ ಮಾಡ್ಕೊಳ್ಳಿ. ಇದೇನು ಇದು ಅಟ್ಯಾಚ್ ಮಾಡಿ ಇವಾಗ ಫ್ರಿಲ್ ಕೊಡೋದು ಅಷ್ಟೇ. ಫ್ರಿಲ್ಗೇನು ಲೈನಿಂಗ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಇವಾಗ ಇದು ಇನ್ನೌಟ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ. ಇದರಿಂದ ಇಲ್ಲಿ ಬೇಕಾದರೆ ನಿಮ್ಗೆ ಅದೇ ಎಷ್ಟು ಡೀಪ್ ಬೇಕೋ ಅಷ್ಟು ಇಟ್ಕೋಬೋದು. ನಾನು 4 ಇಂಚೆ ಇಡ್ತೀನಿ, 4 ಇಂಚೆ ಇಡ್ತೀನಿ, ಜಾಸ್ತಿ ಬೇಡ. 4 ಇಂಚೆ ರೌಂಡ್ ಶೇಪಲ್ಲಿ ಇಡ್ತೀನಿ. ಇಲ್ಲ ಮಗು ಚಿಕ್ಕದಲ್ವಾ, ಬೇಡ ಅನಿಸುತ್ತೆ, ಒಂದು 3 ಇಂಚ್ ಇಡ್ತೀನಿ. ಓಕೆನಾ? 3 ಇಂಚ್ ಇಡೋಣ. ಜಾಸ್ತಿ ಡೀಪ್ ಆದರೆ ಚೆನ್ನಾಗಿರಲ್ಲ ಮಕ್ಕಳಿಗೆ, ಅಂದರೆ ತಲೆ ನುಗ್ಗಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಇಡ್ತಾ ಇರೋದು ಅಷ್ಟೇ. ಓಕೆ, ಆಯಿತು. ಇಲ್ಲ ನಿಮ್ಗೆ ಏನಾದರೂ ಅದು ಇದಾಗುತ್ತೆ ಅಂದರೆ ಇಲ್ಲೊಂದು ಉಕ್ಕಕ್ಕ ಥರನೂ ಇಟ್ಕೊಳ್ಳಿ. ಓಕೆನಾ?
ಜಾಸ್ತಿ ಡೀಪ್ ಇಕ್ಕಿದ್ರೆ ಬ್ರಾಡ್ ಆಗುತ್ತೆ, ಲೂಸ್ ಆಗುತ್ತೆ. ಈ ಥರ ಇಟ್ಕೊಂಡು ಬೇಕಾದ್ರೆ ಇಲ್ಲಿ ನೀವು ಇದು ಮಾಡ್ಕೋಬೋದು, ಏನಾದರೂ ಒಂದು ಉಕ್ಸಾಕೋ ಥರ ಇಟ್ಕೋಬೋದು. ಓಕೆನಾ? ಇಷ್ಟ ಆಯಿತು. ಈ ಸೈಡ್ಗೆ ಇಡೋಣ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದ್ಬಿಟ್ಟು ಬಫ್ ಸ್ಲೀವ್ಸೇ ಕೊಡೋಣ ಅಂತ ಇವಾಗ ಇದಕ್ಕೆ ಇಟ್ಟು ಕಟ್ ಮಾಡ್ಕೊಂಬಿಡೋಣ. ಇದೇನಿದೆ ಇಷ್ಟೇನೆ, ಇದು ಈ ಥರ ಇದೆ. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆನೂ ಇದು ಕಟ್ ಮಾಡ್ಕೋಬೇಕು. ಆಯಿತು. ಇದು ಸ್ಲೀವ್ಸ್ಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ, ಅಂದರೆ ಬಾರ್ಡ್ರದ್ದು ಇಲ್ಲ ಪ್ಲೇನ್ದು ನೋಡೋದು. ಇದು ಸ್ಲೀವ್ಸ್ ಬರಲ್ಲ. ಓಕೆ, ಇದು ಸ್ಲೀವ್ಸ್ ಬರಲ್ಲ, ಇದು ಸ್ಲೀವ್ಲೆಸ್ ಬರುತ್ತೆ. ಓಕೆನಾ? ಇದು ಸ್ಲೀವ್ಲೆಸ್ಸೇ ಹೊಲಿಬೇಕು ಇದಕ್ಕೆ. ಮತ್ತು ಇದು ಲಂಗಕ್ಕೆ ಅಡ್ಜಸ್ಟ್ ಮಾಡಿ, ಲಂಗ ಇಲ್ಲಿ ಕೂಡ ಇಲ್ಲ ಐತೆ, ಇದು ಇವಾಗ ಇದು ಸ್ಲೀವ್ಲೆಸ್ಸು ಲಂಗ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ ಇದು. ಓಕೆನಾ? ಇದಕ್ಕೆ ಮೇಲ್ಗಡೆ ಕೋಟ್